ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕಾಂತಮ್ಮ ಅವರೇ, ಮೇಡಮರೇ, ನನಗೊಂದು ದೊಡ್ಡ ಕಲ್ ಬೇಕು. ಆ ಕಲ್ ಹೇಗಿರ್ಬೇಕಂದ್ರೆ ಅದನ್ನ ತೆಗೆದು ಯಾರ ತಲೆ ಮೇಲಾದ್ರೂ ಹಾಕಿದ್ರೆ ಸೊಲನೆ ಹೊಡೆದೋಗ್ಬೇಕು. ಅಲ್ಲಲ್ಲ ಅರ್ಥವಾಯ್ತು ಬಿಡಿ. ಸರಿಯಾದ ಕಲ್ಲ ತಗೊಂಬರ್ತೀನಿ. ಶ್ರಾವಣಿಯಮ್ಮ, ಏನ್ ಮಾಡ್ತಿದ್ದೀರಾ? ದಯವಿಟ್ಟು ಕೆಸರ ಮೇಲೆ ಕಲ್ಲು ಹಾಕ್ಬೇಡಿ. ಮೇಡಮ್, ಏನು ಹೇಳ್ತಾ ಇದ್ದೀರಾ? ಬಿಡವರೇ, ತಗೊಳ್ಳಿ ಬಿಡವರೇ. ಯಾರ ತಲೆ ಮೇಲೆ ಕಲ್ಲು ಹಾಕಬೇಕು ಅಂತ ಅನ್ಕೊಂಡಿದ್ದೀರೋ ಅವರಿಗೆ ಹಾಕಿಬಿಡಿ. ನೋಡಿ, ಇವತ್ತು ನಾವು ತಲೆ ತಗ್ಗಿಸಬಾರ್ದು. ಶ್ರಾವಣಿ ಅಂಟೆ ಫ್ಲವರ್ ಕಾದ ಪವರ್ ಪವರ್. ಹಾಕಿ ಬಿಡವ್ರೆ. ಆತು ಬಿಡೆ, ಬಂದೆ. ಹಾಳಾಗೋಯ್ತು, ಎಲ್ಲದೂ ಹಾಳಾಗೋಯ್ತು. ನಮಗೆ ಎಂತ ಚಾನ್ಸ್ ಇತ್ತು ಮಾವು. ಆ ಸುಬ್ಬು ಒಂಚೂರು ಲೇಟಾಗಿ ಬಂದಿದ್ರೆ ಮಾವನ್ನ ಹೇಗಾದ್ರೂ ಕನ್ವಿನ್ಸ್ ಮಾಡಿ ಹಸೆ ಮನೆ ಮೇಲೆ ನಾನು ಕೂರ್ಬೋದಾಗಿತ್ತು. ಏನ್ ಮಾಮ್, ನಾವ್ ಏನ್ ಪ್ಲಾನ್ ಮಾಡಿದ್ರು ಫ್ಲಾಪ್ ಆಗ್ತಿದೆ. ಇಂಥ ಆಪರ್ಚುನಿಟಿ ನಮಗೆ ಮತ್ತೆ ಸಿಗ್ತಾ ಇರಲಿಲ್ಲ ಮಾಮ್. ಇವಾಗ ನೋಡು, ಫೈನಲಿ ಶ್ರಾವಣಿ ಮದ್ವೆ ಆಗೋಯ್ತು. ನಾರಿ, ನಾನು ಆ ಸುಪ್ಪುನ ಕಿಡ್ನಾಪ್ ಮಾಡಿಸಿದ್ದು ಪರ್ಫೆಕ್ಟ್ ಐಡಿಯಾನೇ. ಆದ್ರೆ ಅವ್ನು ಎಸ್ಕೇಪ್ ಆಗ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಮಾಮ್, ನಾವು ಆ ಸುಬ್ಬುನ ಕಿಡ್ನಾಪ್ ಮಾಡೋ ಬದಲು ಶ್ರಾವಣಿನ ಎತ್ತಾಕೊಂಡು ಹೋಗಿ ತಾಳಿ ಕಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಹಾಗೇನಾದ್ರು ಮಾಡಿದ್ರೆ ನಾವಿಬ್ರು ಜೈಲಲ್ಲಿ ಕುತ್ಕೋಬೇಕಿತ್ತು. ಇಷ್ಟಕ್ಕೂ ಅವಳನ್ನ ಹೆದರ್ಸಿ ಬೆದರ್ಸಿ ಮದುವೆ ಆಗೋದ್ರಿಂದ ಏನ್ ಲಾಭ ಇದೆ ಮಾಡಿ? ಮಾಮ್, ಇವಾಗ ತಾನೇ ಏನ್ ಲಾಭ ಆಗಿದೆ? ಎಲ್ಲದೂ ಹಾಳಾಗೋಗಿದೆ. ಆ ಸುಬ್ಬುನ ನಾವು ಪ್ಲಾನ್ ಪ್ರಕಾರ ಕಿಡ್ನಾಪ್ ಮಾಡಿದ್ವಿ, ಆದ್ರೆ ಹೇಗೆ ಫ್ಲಾಪ್ ಆಯ್ತು ಮಾಮ್? ಅವ್ನು ಹೇಗೆ ತಪ್ಪಿಸ್ಕೊಂಡು ಬಂದ? ಆ ರೌಡಿಗಳಿಗೆ ಫೋನ್ ಮಾಡಿದಾಗ ಏನಂತ ಹೇಳಿದ್ರು ಗೊತ್ತಾ? ಆ ಸುಬ್ಬುನ ಕಾಪಾಡಿದ್ದು ಯಾರೋ ಹುಡುಗಿ ಅಂತೆ. ಆ ಹುಡುಗಿ ಯಾರು? ಅವಳು ಎಲ್ಲಿಂದ ಬಂದು ಏನು ಸುಬ್ಬುನ್ ಕಾಪಾಡಿದ್ಲು? ನಾನು ಅದನ್ನ ಚೆಕ್ ಮಾಡಕ್ ಹೇಳಿದ್ದೇನೆ. ಆ ದಾಂಡಿಗರು ಈಗಾಗಲೇ ಅಕ್ಕಪಕ್ಕದಲ್ಲಿರೋ CCTV ಚೆಕ್ ಮಾಡಿ ನನಗೆ ವಾಟ್ಸಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಲೆಟ್ಸ್ ಜಸ್ಟ್ ವೇಟ್ ಅಂಡ್ ಸಿ. ಯಾರು ಅಂತ ನನಗೂ ಗೊತ್ತಾಗ್ಬೇಕಲ್ಲ. ಅವರೇ ಇರಬೇಕು, ಚೆಕ್ ಮಾಡು. ಹಲೋ ಸರ್, CCTV ಫುಟೇಜ್ ಸಿಕ್ಕಿದೆ ಸರ್. ಸರಿ ಆಯಿತು. ಆ CCTV ಫುಟೇಜಸ್ನ ನನಗೆ ಇವಾಗಲೇ ಫಾರ್ವರ್ಡ್ ಮಾಡಿ. ಮಾಮ್, ಫುಟೇಜಸ್ ಸಿಕ್ಕಿದೆಯಂತೆ. ಇನ್ನೇನು ಒಂದು 5 ನಿಮಿಷ ಫಾರ್ವರ್ಡ್ ಮಾಡ್ತಾನೆ. ಮಾಮ್, ಏನ್ ಹೆದರ್ಸ್ತಾ ಇದ್ಯಾ? ಇಂದ್ರಮ್ನವ್ರೆ, ನಾನು ತುಂಬಾ ಸಮಾಧಾನವಾಗಿ ಕೇಳ್ತಾ ಇದ್ದೀನಿ. ಯೋಚನೆ ಮಾಡಿ ಉತ್ತರ ಕೊಡಿ. ಈ ಥರ ಜಗಳ ಮಾಡೋದ್ರಿಂದ, ಕೂಗಾಡೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ನೇರ ಮಾತಾಡೋಣ. ತಪ್ಪೋ ಸರಿನೋ ಯೋಚನೆ ಮಾಡೋಣ. ಈಗ ಹೇಳಿ, ಮನೆಗೆ ಬೀಗ ಯಾಕೆ ಹಾಕಿದ್ದೀರಾ? ನನ್ನ ಮಗಳ ಜೀವನ ಹಾಳು ಮಾಡಿ ಈಗ ನೀವಿಬ್ರು ಸಂತೋಷವಾಗಿ ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೇಕು ಅಂದ್ರೆ ನನ್ನ ಹೊಟ್ಟೆ ಉರಿಯೋದಿಲ್ವಾ? ಇವ್ರಿಗೆಲ್ಲ ಗತಿ ಇಲ್ಲ ಅಂದಾಗ ನಾನು ಮನೆ ಬಾಡಿಗೆ ಕೊಟ್ಟೆ. ಇವ್ರ ಮನೇಲಿ ಸಂಭ್ರಮ, ನನ್ನ ಮನೇಲಿ ಕತ್ಲು. ಹೊಟ್ಟೆ ಉರಿತಿದೆ, ಅದಕ್ಕೆ ಮನೆಗೆ ಬೇಗ ಹಾಕಿದ್ದೀನಿ. ಯಾವುದೇ ಕಾರಣಕ್ಕೂ ಇಂದ್ರಮ್ಮ ಸುಮ್ಮನೆ ಇರೋಳಲ್ಲ. ಈ ಶ್ರಾವಣಿನೂ ಸುಮ್ಮನೆ ಇರೋಳಲ್ಲ, ಅದು ನಿಮ್ಗೂ ಗೊತ್ತು. ಇಂದ್ರಮ್ಮವ್ರೆ, ಏನ್ ಮಾತಾಡ್ತಾ ಇದ್ದೀರಾ? ಶ್ರೀವಲಿ ನಾನು ಏನಕ್ಕೆ ಮದ್ವೆ ಆಗಿಲ್ಲ ಅಂತ ನಿಮಗೂ ಗೊತ್ತು. ಅದನ್ನ ಶ್ರೀವಲಿ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಅಂತಿದ್ರಲ್ಲಿ ನೀವು ಮನೆ ಬೀಗ ಎಲ್ಲ ಹಾಕಿ ಗಲಾಟೆ ಮಾಡ್ತಾ ಇದ್ದೀರಲ್ಲ, ಸರಿನಾ ಇದು? ಹೇಳಿ ಇಂದ್ರಮ್ನವ್ರೆ, ಈಗ ನೀವು ಬೀಗ ತೆಗಿಯಲ್ವಾ?
ಸುಬ್ಬು ನನಗೆ ಅಗ್ನಿ ಸಾಕ್ಷಿಯಾಗಿ ದೇವ್ರ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದಾರೆ. ನಾನೀಗ ಈ ಮನೆ ಸೊಸೆ. ಈ ಮನೆ ಜವಾಬ್ದಾರಿ ನಂದು ಕೂಡ. ಮತ್ತೆ ಕೇಳ್ತಿದ್ದೀನಿ, ಬೀಗ ತೆಗಿ ಅಲ್ವಾ? ಏನ್ ಹೆದರ್ಸ್ತೀಯಾ? ಇದಕ್ಕೆಲ್ಲ ಜಗ್ಗೋಳಲ್ಲ ಇಂದ್ರಮ್ಮ. ಏನ್ ಕಲ್ಲೆ ತಾಕ್ಬಿಡ್ತೀಯಾ ನನ್ ಮೇಲೆ? ಕಲ್ಲೆ ತಾಕ್ಬಿಡ್ತೀಯಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಮೀಡಿಯಾದವ್ರನ್ನ ಕರೆಸ್ತೀನಿ. ಆಗ ಹೋಗೋದು ನನ್ ಮರ್ಯಾದೆ ಅಲ್ಲ, ನಿಮ್ದೇ ಮರ್ಯಾದೆ. ಏನ್ ದೊಡ್ಡ ಮನೆ ಮಗಳು ಅಂತ ಮೆರಿತಿದ್ಯಾ ಅಲ್ವಾ? ದೊಡ್ಡ ಮನೆ ದೋಸೆಲು ದೊಡ್ಡ ತೂತು ಅಂತಾನೆ ಜನ ನಂಬೋದು. ನಿಮ್ಮಪ್ಪ ಮಿನಿಸ್ಟ್ರು, ಅವ್ರ ಮರ್ಯಾದೆನೂ ಹೋಗುತ್ತೆ. ಆಗ ಬುದ್ಧಿ ಬರುತ್ತೆ ನಿಮ್ಗೆಲ್ಲ. ಏನು ನಮ್ಮ ಯಜಮಾನ್ರ ಮರ್ಯಾದೆ ಕಳೀತೀರಾ? ಅದು ನಾನು ಬದುಕಿರೋವರೆಗೂ ಸಾಧ್ಯ ಇಲ್ಲ ಇಂದ್ರಮ್ಮವ್ರೆ. ಇದೇ ಸವಾಲು. ಕೂಗಿ, ಅದೆಷ್ಟು ಜೋರ ಕೂಗ್ತಿರೋ ಕೂಗಿ, ಅದ್ ಯಾರನ್ನ ಕರೆಸ್ತೀರ ಕರ್ಸಿ. ದೊಡ್ಡೋರು, ಅದ್ರಲ್ಲೂ ನನ್ನ ತಂಗಿ ನಿಮ್ ಮನೆ ಸೊಸೆ ಅಂತ ಇಷ್ಟು ದಿನ ಸುಮ್ಮನೆ ಇದ್ದೆ. ಆದ್ರೆ ನೀವು ನಮ್ಮ ಯಜಮಾನ್ರ ಗೌರವನೇ ಕಳಿತೀನಿ ಅಂತೀರಾ? ಇಂದ್ರಮ್ಮವ್ರೆ, ಇನ್ ನಾನು ಸುಮ್ಮನೆ ಇರಲ್ಲ. ಇಷ್ಟು ದಿನ ನನ್ನ ತಂಗಿ ಜೀವನದ ಬಗ್ಗೆ ನಂಗೆ ಸ್ವಲ್ಪ ಭಯ ಇತ್ತು. ಆದ್ರೆ ಇನ್ನು ಆ ಭಯ ನನಗಿಲ್ಲ. ಯಾಕೆ ಹೇಳಿ? ಅವಳಿಗೆ ದೇವ್ರಂಥ ಗಂಡ ಸಿಕ್ಕಿದಾನೆ. ಅವಳ ಜೀವನ ತುಂಬಾ ಚೆನ್ನಾಗೇ ಇರುತ್ತೆ. ಇನ್ನು ನಿಮ್ಮ ಮಾತುಗೆಲ್ಲ ನಾನು ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳಲ್ಲ ಇಂದ್ರಮ್ಮವ್ರೆ. ಇನ್ನು ಸುಬ್ಬು ಬೇರೆ ರೀತಿನೇ ನಡೀತಾನೆ. ಅಯ್ಯೋ ಎಲ್ಲ ಹೋಯ್ತು. ವರ್ಧ, ಇವರೆಲ್ಲ ಸೇರ್ಕೊಂಡು ನಮ್ ಬೋರ್ಡೆ ಹೊಡೆದಾಕ್ಬಿಡ್ತಾರೆ. ನಾವಿಲ್ಲಿರ್ಬಾರ್ದು. ಬಾರ ಬೇಗ, ಬಂದ್ಬಿಡು. ಇಂದ್ರಮ್ಮವ್ರೆ ಬನ್ರಿ. ಅಮ್ಮ, ಅಕ್ಕ, ಆರ್ತಿ ತಗೊಂಡ್ಬನ್ನಿ. ದನ ಬರೇ, ನಾನು ಬರ್ತೀನಿ. ದನ, ಅಯ್ಯೋ ಕಾರ್ತಿಕೇಯ. ಶ್ರಾವಣ್ಯಮ್ಮ, ನಡೀರಿ.